ಯಾರ ಮಾತು ಸತ್ಯ ಯಾರ ಮಾತು ಸುಳ್ಳು ಒಂದು ಮಾತಿದೆ ಸುಳ್ಳು ನಮ್ಮಲ್ಲಿಲ್ಲವಮ್ಮ ಸುಳ್ಳೇ ನಮ್ಮನೆ ದೇವರು ಯಾಕೋ ಈ ಅನನ್ಯ ಭಟ್ ಕೇಸ್ ನೋಡಿದಂಥ ಸಂದರ್ಭದಲ್ಲಿ ಹಂಗೆ ಅನಿಸ್ತಾ ಇದೆ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದರು ಸುಜಾತ ಇಲ್ಲ ಇಲ್ಲ ಈಕೆ ನನ್ನ ಮಗಳೇ ಆಣೆ ಮಾಡ್ತೀನಿ ಪ್ರಮಾಣ ಮಾಡ್ತೀನಿ ಆದರೆ ಮಾತಿಗೆ ಮಾತಿಲ್ಲ ಅಂತಾರಲ್ಲ ಹಂಗೆ ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ಸರಿ ಆಡದಂಥ ಮಾತು ಇನ್ನೊಂದು ಸರಿಗಿಲ್ಲ ಫೋಟೋ ಬಗ್ಗೆ ಗೊಂದಲ ದಾಖಲೆ ಬಗ್ಗೆ ಬಂದ ಗೊಂದಲ ಇನ್ನು ಸುಜಾತಾ ಭಟ್ ಹೇಳೋದೆಲ್ಲ ಶುದ್ಧ ಸುಳ್ಳು ಅಂತಾರೆ ಅವರ ಸೋದರ ಟಿವಿ9 ಜೊತೆ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ ಅವರ ಬ್ರದರ್ ಯಾರ್ಯಾರನ್ನೋ ಮಗಳು ಅಂದರೆ ನಂಬಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಅವರು ಅವಳು ಹೇಳೋದೆಲ್ಲ ಸುಳ್ಳು ಆಕೆ ಸುಳ್ಳು ಹೇಳ್ತಾ ಇದ್ದಾಳೆ ಇನ್ನು ಧರ್ಮಸ್ಥಳಕ್ಕೆ ಜಾಗದ ದಾನ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಹೇಳಿದ್ದಾರೆ ಆ ಜಾಗದ ಸಹವಾಸವೇ ಬೇಡ ಆ ಜಾಗ ಬಂದರೂ ನಮಗೆ ಬೇಡ ಏನು ಜಾಗ ಕೊಡಬೇಕು ಅಂತಂದರೆ ಆಕೆನೇ ಬಂದು ಸಹಿ ಹಾಕಬೇಕು ಅನ್ನುವಂಥದ್ದೇನಿಲ್ಲ ಆ ಜಾಗ ಕೊಟ್ಟರೂ ಕೂಡ ನಮಗೆ ಬೇಡ ಆಕೆ ತೋರಿಸ್ತಿರೋ ಫೋಟೋನೂ ಸುಳ್ಳು ಆಕೆ ಮಗಳಿದ್ದಾಳೆ ಅಂದಿದ್ಲಲ್ಲ ಅದೂ ಕೂಡ ಸುಳ್ಳು ಎಲ್ಲವೂ ಕೂಡ ಶುದ್ಧ ಸುಳ್ಳು ಅಂತಾರೆ ಅವರ ಸೋದರ ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಮಾತಾಡಿದ್ದಾರೆ ಅವ್ರೇನು ಹೇಳ್ತಾರೆ ಬನ್ನಿ ನೋಡೋಣ. ಸುಜಾತಾ ಭಟ್ ಅವರು ನಿಮ್ಮ ಅಕ್ಕನ ಅವರು ಇಲ್ಲೇ ಇದ್ರ ಬಾಲ್ಯದಲ್ಲಿ ಎಷ್ಟು ವರ್ಷಕ್ಕೆ ಅವರು ಈ ಮನೆಯನ್ನು ಬಿಟ್ಟು ಹೋಗಿದ್ರು ಸರ್? ಅವರು ಹೋಗಿ ಒಂದು 20-25 ವರ್ಷ ಆಗಿರ್ಬೋದು, ಅದು ಕರೆಕ್ಟು ನನಗೆ ಗೊತ್ತಿಲ್ಲ. 1988 89ರಲ್ಲೇ ನಾವು ಓಡಿ ಹೋಗಿದ್ದಾರೆ. ಮತ್ತು ಅವರು ಎಲ್ಲಿಗೆ ಹೋದರು ಏನು ಕತೆ ಎಂಥದ್ದು ಅಂತ ನನಗೆ ಗೊತ್ತಿಲ್ಲ. ನಾವು ಅವರ ಕಾಂಟ್ಯಾಕ್ಟಲ್ಲಿ ಇಲ್ಲ. ನಮ್ಮ ಇಡೀ ಫ್ಯಾಮಿಲಿಯವರು ಯಾರು ಸಹ ಅದರ ಅವರ ಕಾಂಟ್ಯಾಕ್ಟಲ್ಲಿ ಇಲ್ಲ. ನಾವು ಅವರು ನಮಗೆ ಸಿಕ್ಕಿದ್ರು ಅಂತೇಳಿ ಗೊತ್ತಿಲ್ಲ, ಎಂತ ಆದರೂ ಗೊತ್ತಿಲ್ಲ. ಮೊನ್ನೆ ಟಿ ವಿಯಲ್ಲಿ ಬಂದ ಮೇಲೇ ಗೊತ್ತು, ಫೇಸ್ಬುಕ್ಕಲ್ಲಿ ಇದರಲ್ಲಿ ಬಂದದ್ದು ಹೀಗೆ ಇದ್ದಾರೆ ಅಂತೇಳಿ ಅಷ್ಟೇ. ಇಲ್ಲಿ ಅಂದರೆ ಸುಮಾರು 1988 ಅಂತ ಹೇಳಿದರೆ ಎಷ್ಟನೇ ವರ್ಷದಲ್ಲಿ ಹುಟ್ಟಿದ್ರು ಅಂತ ಹೇಳಿ? 1964-65 ಅಷ್ಟನೇ ಇಸ್ವಿಯಲ್ಲಿ ಹುಟ್ಟಿದ್ದವರು. ಅದರ ಮೇಲೆ ಒಂದು 10ನೇ ಕ್ಲಾಸ್ ತನಕ ಇಲ್ಲಿದ್ದರು. ಆಮೇಲೆ ಅವಳು ಇಲ್ಲಿಂದ ಓಡಿ ಹೋದವಳು ಓದಲಿ, ಮತ್ತು ನಮಗೆ ಸಿಗಲಿಲ್ಲ ಅವಳು. ಮತ್ತು ನಾವು ಅದರ ಬಗ್ಗೆ ನೋಡಲಿಕ್ಕೂ ಹೋಗಲಿಲ್ಲ, ಕೇಳಲಿಕ್ಕೂ ಹೋಗಲಿಲ್ಲ. ಇವತ್ತಿನ ತನಕ ಸಹ ಅವಳು ಏನಾಗಿದ್ದಾಳೆ, ಎಂತ ಆಗಿದ್ದಾಳೆ, ಅವಳು ಯಾರಿದ್ದಾರೆ, ಏನು ಕತೆ ಎಂಥದ್ದು ಅಂತ ನಾವು ಇಲ್ಲ ಅದರಲ್ಲಿ. ಅಂದರೆ ಅವರು ಇಲ್ಲಿ ಇರುವಾಗ ಅವ್ರಿಗೇನಾದರೂ ಮದುವೆ ಆಗಿತ್ತಾ? ಇಲ್ಲ ಸರ್, ಮದುವೆ ಆಗಲಿಲ್ಲ. ಮದುವೆನೂ ಆಗಲಿಲ್ಲ, ಏನೂ ಇಲ್ಲ. ಅವಳು ಹಾಗೆ ಓಡಿ ಹೋಗಿದ್ದಾಳೆ, ಯಾರೊಟ್ಟಿಗೆ ಓಡಿ ಹೋಗಿದ್ದಾಳೆ. ಯಾರು ಅಂತ ನಮಗೆ ಸಹ ಗೊತ್ತಿಲ್ಲ, ನಾವು ಕೇಳಲಿಕ್ಕೂ ಹೋಗಲಿಲ್ಲ. ಅವರಿಗೆ ಇಲ್ಲಿರುವಾಗಲೇ ಮದುವೆ ಆಗಿತ್ತಾ ಅಥವಾ ಮಕ್ಕಳಿದ್ರ ಏನು ಕತೆ ಸರ್? ಇಲ್ಲಿರುವ ಮದುವೆನೂ ಆಗಲಿಲ್ಲ, ಮಕ್ಕಳೂ ಇರಲಿಲ್ಲ. ಅವಳು ಹೇಳುವುದೆಲ್ಲ ಸುಳ್ಳೆ. ಅವಳಿಗೆ ಮಗಳು ಯಾರಿದ್ದಾರೆ, ಏನು ಕತೆ ಅಂತ ನಮಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಹುಟ್ಟಿ ಯಾರ್ಯಾರನ್ನು ತೋರಿಸಿ ಮಗಳು ಅಂತ ಹೇಳಿದ್ರೆ ನಾವು ನಂಬಲಿಕ್ಕಿಲ್ಲ. ಮತ್ತು ನಮಗೆ ಅದರದ್ದು ವಿಷಯನೂ ಬೇಡ, ನಮಗೆ ಅದರ ವಿಷಯದಲ್ಲಿ ಚರ್ಚೆನೂ ಇಲ್ಲ. ನಾವು ಮಗಳನ್ನು ನೀವು ಏನು ಬೇಕಾದ್ರೂ ಮಾಡ್ಬೋದು, ಅದಕ್ಕೆ ನಮ್ಮದು ಏನು ಅಬ್ಜೆಕ್ಷನ್ ಇಲ್ಲ. ಯಾರ ಇಡೀ ಫ್ಯಾಮಿಲಿ ಅಬ್ಜೆಕ್ಷನ್ ಇಲ್ಲ. ನಮಗೆ ಸಂಬಂಧ ಇಲ್ಲ. ಇನ್ನು ನಾವು ಅದರ ಸಂಬಂಧದಲ್ಲಿ ಇಲ್ಲ, ಬೇಡ, ನಮಗೆ ಅಗತ್ಯ ಇಲ್ಲ. ಅಂದರೆ ಅವರು ಸುಜಾತಾ ಭಟ್ ಅವರು ಈಗ ಹೇಳ್ತಿರುವಂಥದ್ದು, ನಮ್ಮ ಜಾಗ ಇತ್ತು, ಅದೇ ಅವರ ಹಿರಿಯರದ್ದು ಜಾಗ ಇತ್ತು, ಅದನ್ನು ಧರ್ಮಸ್ಥಳದವರು ಫೋರ್ಸೇಬಲ್ ಆಗಿ ತಗೊಂಡಿದ್ರು. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಅದರಿಂದ ಸಮಸ್ಯೆ ಆಗಿತ್ತು. ಅದಕ್ಕೆ ಅಂದರೆ ಆ ಜಾಗವನ್ನು ಕೇಳಲಿಕ್ಕೆ ಹೋದ ಸಂದರ್ಭದಲ್ಲಿ ಕೂಡ ನಮಗೆ ಅಲ್ಲೇ ಯತ್ನಕ್ಕೆ ಕೂಡ ಮಾಡಿದರು. ಅವರದ್ದು ಸಹಿ ತಗೊಳ್ಳಿಲ್ಲ, ಯಾವುದೂ ಕೂಡ ಲೀಗಲ್ ಆಗಿ ಮಾಡಲಿಲ್ಲ, ಫೋರ್ಸೇಬಲ್ ಆಗಿ ತಗೊಂಡಿದ್ರು. ಅವರು ಕೆಲವೊಂದು ಕಡೆಯಲ್ಲಿ ಅವರು ದಾನ ಕೊಟ್ಟಿದ್ದರು, ನಿಮ್ಮ ಹಿರಿಯರು ದಾನ ಕೊಟ್ಟಿದ್ದರು ಆ ಜಾಗವನ್ನು ಎಂಬುದರ ಬಗ್ಗೆ ಕೂಡ ಚರ್ಚೆ ಆಗ್ತುಂಟು. ಏನು ಸರ್ ಆ ಜಾಗದ ವಿಷಯ ಏನು ಅಂತ? ಸರ್, ಜಾಗ ಅದು ಅಜ್ಜನ ಹೆಸರಿಗೆ ಬಂದದ್ದು ದಾನ. ಶೃಂಗಾರಮ್ಮ ಅಂತೇಳಿ ಬಳ್ಳಾಳರು ನಮಗೆ ಅಜ್ಜನಿಗೆ ದಾನ ಕೊಟ್ಟದ್ದು. ಅಜ್ಜ ಅನಂತ ಪದ್ಮನಾಭ ಉಪಾಧ್ಯ ಅವರಿಗೆ ಕೊಟ್ಟದ್ದು. ಆವಾಗ ನಾವು ಅಲ್ಲಿ ಹುಟ್ಟಿ ಬೆಳೆದು ನಾವು ನಮ್ಮ ಅಪ್ಪ ಮತ್ತು ತಮ್ಮಂದರು ಎಲ್ಲ ಒಟ್ಟಾಗಿ ಅಲ್ಲೇ ಇದ್ದರು. ಆಮೇಲೆ ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ಸಿಗೆ ಅಂತೇಳಿಬಿಟ್ಟು ಹೊರಗಡೆ ಹೋದರು, ಡಿವೈಡೆಡ್ ಆದರು. ನಮ್ಮ ಅಪ್ಪ ನೋಡಿಕೊಂಡು 28-29 ವರ್ಷದಿಂದ ನಮ್ಮ ಅಜ್ಜನೊಟ್ಟಿಗೆ ಇದ್ದುಕೊಂಡು ಅಲ್ಲಿ ನೋಡ್ಕೊಳ್ತಾ ಇದ್ದರು. ಆಮೇಲೆ ಅಲ್ಲಿ ಏನೋ ಒಂಚೂರು ಮನಸ್ತಾಪ ಆಯಿತು ನಮ್ಮ ಅಣ್ಣ ತಮ್ಮಂದರಲ್ಲಿ. ಹಾಗೆ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡಿಕೊಂಡು ಒಬ್ಬರು ಬೆಂಗಳೂರಿಂದ ಬಂದು ಇಲ್ಲಿದ್ದರು. ಅವರು ಇಲ್ಲಿದ್ದವರು ಅದನ್ನು ದೊಡ್ಡ ಇದು ಮಾಡಿ ಎಂಥದ್ದು ಮನೆಯೆಲ್ಲ ತೆಗೆದು ರಿನೋವೇಷನ್ ಮಾಡಿ ದೇವಸ್ಥಾನ ಅಂತೇಳಿ ಮಾಡಿ ಎಲ್ಲ ಇದು ಮಾಡಿದರು. ಆವಾಗ ನಮ್ಮ ಅಪ್ಪನ ಹತ್ರ ಖಾಲಿ ಪೇಪರಲ್ಲಿ ನಮ್ಮ ಇನ್ನೊಂದು ಚಿಕ್ಕಪ್ಪ ಅವರನ್ನೆಲ್ಲ ನಂಬಿಕೊಂಡು ಖಾಲಿ ಪೇಪರಲ್ಲಿ ಸೈನ್ ತಗೊಂಡು ಅದನ್ನು ಆಮೇಲೆ ಟ್ರಸ್ಟ್ ಮಾಡ್ತೀನಿ ಅಂತೇಳಿ ಹೇಳಿ ಟ್ರಸ್ಟ್ ಮಾಡಲಿಕ್ಕೆ ಹೋದರು. ಅದರ ಮೇಲೆ ಇವರು ಅದನ್ನು ಎಂತ ಮಾಡಿದರು, ಏನು ಮಾಡಿದರು ಗೊತ್ತಿಲ್ಲ. ಧರ್ಮಸ್ಥಳದವರಿಗೆ ದುಡ್ಡಿಗೆ ಕೊಟ್ರ, ಹಾಗೆ ಕೊಟ್ರ, ಇದು ಕೊಟ್ರ, ನಮಗೆ ಗೊತ್ತಿಲ್ಲ. ಅಂತೂ ನಾವು ಅದರ ಆಸೆ ಬಿಟ್ಟು ಕೂತ್ಕೊಂಡಿದ್ದೀವಿ. ನಮ್ಮ ಅಪ್ಪನಿಗೆ ಒಂದು ಗುಡ್ಡೆ ಮಾರಿದರಲ್ಲಿ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆ 1.5 ಲಕ್ಷದಲ್ಲಿ ನಾವು ಇಲ್ಲಿ ಮನೆ ಮಾಡಿಕೊಂಡು ಇದ್ದೀವಿ.
ಮತ್ತು ಇವತ್ತಿಗೂ ನಾವು ಆ ಧರ್ಮಸ್ಥಳದ ಬಗ್ಗೆ ಏನು ಹೇಳೋದಿಲ್ಲ, ಯಾರು ತಗೊಂಡೋದಕ್ಕೂ ಏನು ಹೇಳೋದಿಲ್ಲ, ನಮಗೆ ಇನ್ನೂ ಅದು ಬಂದರೂ ಬೇಡ. ಅಂದರೆ ಸುಜಾತಾ ಭಟ್ ಅವರು ಹೇಳೋದು ಅಂದರೆ ನಮ್ಮದು ಸೈನನ್ನು ತಗೊಳ್ಳಿಲ್ಲ, ಅವರು ಫೋರ್ಸೇಬಲ್ ಆಗಿ ತಗೊಂಡಿದ್ರು. ಸುಜಾತ ಭಟ್ಟಿಗೆ ಸೈನ್ ತಗೊಳ್ಳುವ ಅಗತ್ಯ ಇಲ್ಲ, ಯಾಕಂದರೆ ನಮ್ಮ ಅಪ್ಪಂದರು ಎಲ್ಲ ಇರಬೇಕಾದ್ರೆ ಆ ನಮ್ಮ ಅಪ್ಪನಿಗೆ ಹೆಸರು ಬಂದ ಮೇಲೆ ನಮ್ಮ ಅಪ್ಪನಿಗೆ ಆದಮೇಲೆ ಸುಜಾತ ಭಟ್ಟಿಗೆ ಸೈನ್ ಕೊಡಬೇಕು. ಇದು ಸುಜಾತ ಭಟ್ಟಿಗೆ ಸೈನ್ ತಗೊಳ್ಳೋ ಸಮಸ್ಯೆನೇ ಇಲ್ಲಲ್ಲ. ಅಲ್ಲಿ ನಮ್ಮ ಅಪ್ಪನ ಹೆಸರೇ, ನಮ್ಮ ಅಪ್ಪನ ಸೈನ್ ಆಗಬೇಕಲ್ಲ. ನಮ್ಮ ಅಪ್ಪನ ಸೈನ್ ಆಗಿ ಅದು ಪಾಲ್ಪಟ್ಟಿ ಆದರೆ ಮಾತ್ರ ಸುಜಾತ ಭಟ್ಟು ಸೈನ್ ತಗೊಳ್ಬೇಕು. ನಮ್ಮ ಅಪ್ಪನ ಹೆಸರಿಗೆ ಬಂದಿದ್ದರೆ ಅದು ಸೈನ್ ತಗೊಳ್ಳೋದು ಸಮ. ನಮ್ಮ ಅಪ್ಪನ ಹೆಸರಿಗೆ ಏನು ಬರಲಿಲ್ಲ. ಅದೇ ಒಂದು ಜಾಗದ ವಿಷಯವನ್ನು ಇಟ್ಟುಕೊಂಡು ಧರ್ಮಸ್ಥಳದವರು ಸುಜಾತಾ ಭಟ್ ಅವರ ಮಗಳ ಮೇಲೆ ಅತ್ಯಾಚಾರ ಮಾಡಿದರು, ಇನ್ನಿತರ ಅಂದರೆ ಮಾಡಿದ್ದಾರೆ ಅಂತ ಅವರು ಆರೋಪ ಮಾಡ್ತಿದ್ದಾರೆ. ಇದರಲ್ಲಿ ಸತ್ಯತೆ ಇದೆಯಾ ಅಂತ ಅದು ಗೊತ್ತಿಲ್ಲ ಸರ್. ನಾವು ಯಾಕೆ ಹೇಳಿ ಅವರ ಮಗಳು ಇದ್ಲಾ ಇಲ್ವಾ ಅಂತೇಳಿ ನಮಗೇನು ಗೊತ್ತು? ನಾವು 25 ವರ್ಷದಿಂದ ಬಿಟ್ಟಾದ್ಮೇಲೆ ನಮಗೇನು ಗೊತ್ತು ಅವ್ರ ಮಗಳು ಇದ್ದಾಳಾ ಇಲ್ವಾ? ಯಾರಿಗೆ ಗೊತ್ತು? ನಾವು ಮದುವೆ ಮಾಡಿ ಕೊಟ್ಟಿದ್ರೆ ಹೌದು ಮದುವೆ ಆಗಿದೆ ಅಂತೇಳಿ ಹೇಳ್ಬೋದು. ಮದುವೆನೇ ಮಾಡಿಕೊಡಲಿಲ್ಲ ಅಂತ ಬಂದರೆ ನಮಗೆ ಯಾಕೆ? ಈಗ ಒಂದು ಕೈಯಲ್ಲಿ ಒಂದು ಫೋಟೋವನ್ನು ಇಟ್ಕೊಂಡಿದ್ದಾರೆ, ಅನನ್ಯ ಮಗಳು ಅಂತೇಳಿ. ಅದು ಬಂತಲ್ಲ ಸರ್, ವಾಸಂತಿ ಅಂತೇಳಿ ಯಾರೋ ಅಂತೇಳಿ ಬಂತಲ್ಲ, ಮತ್ತಿನ್ನೆಂಥದ್ದು ಅದು ಫೋಟೋ ಅಲ್ಲ ಅಂತೇಳಿ ಗ್ಯಾರಂಟಿ ಇಲ್ಲ. ಅದು ಅವಳು ಹೇಳೋದೆಲ್ಲ ಸುಳ್ಳೆ, ಯಾವುದೂ ಸತ್ಯತೆ ಇಲ್ಲ, ಅಷ್ಟೊಂದು ಹೇಳಬಲ್ಲೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಜೊತೆಗೆ ಅವರು ಮಾತಾಡಿದ್ದು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ಆಕೆ ಸಹವಾಸವೇ ನಮಗೆ ಬೇಡ. ಇನ್ನು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ವಾಪಸ್ ಕೊಟ್ಟರು ಕೂಡ ನಮಗದ್ರ ಸಹವಾಸ ಬೇಡ ಅಂತ. ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಏನು ಕತೆ? ಒಂದು ಕಡೆಗೆ ಏನು ಅಂತಂದರೆ ಅವನೇನು ಅಗದು ಬಗದು ಮಾಡ್ತಾ ಇದ್ದಾನೆ, ಅವನದೊಂಥರ ಸುಳ್ಳು. ಯಾಕಂದರೆ ಅವನ ಸ್ನೇಹಿತನೇ ಹೇಳಿದ್ದ 2 ಹೆಣ ಹಾಕಿದ್ದೀವಿ ಇಲ್ಲಿ ತನಕ ಅಂತ, 100 ಹೆಣ್ಣುಗಳು ಅನ್ನುವಂಥದ್ದು ಸುಳ್ಳು ಅಂತ ಒಂದು ಕಡೆಗೆ. ಇನ್ನು ಈ ಎಂಬಂದು ಇನ್ನೊಂದು ಕತೆ ಸುಜಾತಾ ಭಟ್ದು. ಅವರು ಒಂದೊಂದು ರೀತಿಯಲ್ಲಿ ಒಂದೊಂದು ಥರ ಮಾತಾಡ್ತಾರೆ. ಫೋಟೋ ತೋರಿಸ್ತಾರೆ, ಫೋಟೋ ಯಾರ್ದು ಬೇರೆದ್ದು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಮತ್ತೆ ಹೇಳ್ತಾರೆ, ಆಣೆ ಮಾಡ್ತಾರೆ, ಪ್ರಮಾಣ ಮಾಡ್ತಾರೆ. ಯಾರು ಸುಳ್ಳು ಹೇಳ್ತಾರೆ? ಅದಕ್ಕೆ ನಾನು ಹೇಳ್ತಾ ಇದ್ದೆ, ಸುಳ್ಳು ನಮ್ಮಲ್ಲಿಲ್ಲ ಒಮ್ಮ, ಸುಳ್ಳೇ ನಮ್ಮನೆ ದೇವರು ಅನ್ನುವಂಥ ಮಾತಿದೆಯಲ್ಲ, ಭಾಳ ಚೆನ್ನಾಗಿಲ್ಲಿ ಅನ್ವಯ ಆಗುತ್ತೆ. ಇಲ್ಲಿ ಆಕೆಯ ಸೋದರನ ಜೊತೆಗೆ ಮಾತಾಡಿದಂಥ ನಮ್ಮ 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 ಪ್ರತಿನಿಧಿ ನಮ್ಮ ಜೊತೆಗೆ ಇದ್ದಾರೆ ಪ್ರಜ್ವಲ್. ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಈ ಸುಳ್ಳುಗಳ ಸರಮಾಲೆಯನ್ನು ಪೋಣಿಸಲಾಗಿದೆ ಇಲ್ಲಿ ಅನ್ನುವಂಥದ್ದು. ಯಾಕಂದರೆ ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ ಏನೂ ಗೊತ್ತಾಗ್ತಿಲ್ಲ. ಯಾಕಂದರೆ ಅವರೇ ಹೇಳಿದರು, ನಾವು ಆಕೆಯ ಸೋದರ ಅಂತ ಗುರುತಿಸ್ಕೊಳ್ಳೋದು ಬೇಡ, ಜನ ನಮ್ಮನ್ನು ನಾಳೆ ಕಂಡು ಹಿಡಿಯೋದು ಬೇಡ, ದಯವಿಟ್ಟು ಬ್ಲರ್ ಮಾಡಿ ಅಂತ. ಹೀಗಾಗಿ ನಾವು ಬ್ಲರ್ ಮಾಡನ್ನೇ, ಮುಖ ಬ್ಲರ್ ಮಾಡೇ ನಾವು ತೋರಿಸ್ತಾ ಇದ್ದೀವಿ. ಏನಿದು ಕಥೆ, ಏನಿದು ಕಥಾನಕ ಪ್ರಜ್ವಲ್? ಖಂಡಿತ ರಂಗನಾಥ್, ಸುಜಾತಾ ಭಟ್ ಎನ್ನುವ ಪ್ರಕರಣ ಏನಿದೆ ಅದು ದಿನಕ್ಕೊಂದು ಟ್ವಿಸ್ಟನ್ನು ಪಡೆದುಕೊಳ್ತಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ TV9 ಜೊತೆ ಅವರ ಸಹೋದರ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ TV9ಗೆ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಕೂಡ ನನ್ನ ಫೇಸನ್ನು ಬ್ಲರ್ ಮಾಡಿ ನಾನು ಸುಜಾತಾ ಅವರ ಸಹೋದರ ಎನ್ನುವ ವಿಚಾರ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಯಾಕಂದರೆ ನಮಗೆ ಸಮಾಜದಲ್ಲಿ ಒಳ್ಳೆಯ ರೀತಿಯ ರೆಸ್ಪೆಕ್ಟ್ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ಅದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಫೇಸನ್ನು ಬ್ಲರ್ ಮಾಡಿ ಎಂದು ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಆ ಫೇಸನ್ನು ಬ್ಲರ್ ಮಾಡಿಕೊಂಡು ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಕೂಡ ಸುಜಾತಾ ಭಟ್ ಸಹೋದರ ಮಾಡಿರುವಂಥದ್ದು. ಪ್ರಥಮವಾಗಿ ಹೇಳುವ ಸಂದರ್ಭದಲ್ಲಿ ಕೂಡ ಹೇಳಿರುವಂಥದ್ದು, ಸುಜಾತಾ ಭಟ್ ಹೇಳಿರುವಂಥದ್ದು ಎಲ್ಲವೂ ಕೂಡ ಎಲ್ಲ ವಿಚಾರಗಳು ಸುಳ್ಳು. ಯಾಕಂದರೆ 1964-65ನೇ ಇಸವಿಯಲ್ಲಿ ಅವರು ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿ ಜನನವನ್ನು ಆಯಿತು. ಅದರ ಬಳಿಕ 1988-89ನೇ ಇಸವಿಯಲ್ಲಿ ಮನೆಯಿಂದ ಹೊರ ಹೋಗಿದ್ರು. ಅಂದರೆ ಮನೆಯನ್ನು ಬಿಟ್ಟು ಸುಮಾರು 10ನೇ ಕ್ಲಾಸಲ್ಲಿ ಇರುವ ಸಂದರ್ಭದಲ್ಲಿ, 10ನೇ ತರಗತಿಯಲ್ಲಿ ಇರುವ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು ಹೊರಗೆ ಹೋಗಿದ್ರು. ಅದರ ಬಳಿಕ ನಮಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕಂದರೆ ನಾವು 6 ಜನ ಮಕ್ಕಳು, ಅದರಲ್ಲಿ ಸುಜಾತಾ ಭಟ್ ಏನಿದ್ದಾರೆ ಅವರು ನಮ್ಮ ಅಕ್ಕ ಆಗ್ತಾರೆ. ಅದರ ಬಳಿಕ ನಮಗೆ ಸುಜಾತಾ ಭಟ್ ಅವರ ಸಂಬಂಧ ಅಥವಾ ಯಾವುದೇ ರೀತಿಯ ಲಿಂಕ್ಗಳು ಇಲ್ಲ ಎಂಬ ಮಾತನ್ನು ಸ್ಪಷ್ಟವಾಗಿ ಉಚ್ಚರಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು ಅದರ ಬಳಿಕ ಒಂದು 2 ವರ್ಷಗಳ ಬಳಿಕ ಉಡುಪಿಯ ರಿಮೈಂಡ್ ಹೋಮ್ ಏನಿದೆ ಅಲ್ಲಿ ಅವರು ಇದ್ರು ಎಂಬ ಮಾಹಿತಿ ಕೂಡ ಮನೆಯವರಿಗೆ ತಲುಪುತ್ತೆ. ಆ ಒಂದು ಸಂದರ್ಭದಲ್ಲಿ ಕೇವಲ ಮಾಹಿತಿ ಮಾತ್ರ ಸಿಕ್ಕಿರುತ್ತೆ. ಅದರ ಬಳಿಕ ಎಷ್ಟು ತಿಂಗಳುಗಳ ಕಾಲ ಆ ಮನೆಯಲ್ಲಿ ಇದ್ದರು, ಮತ್ತೆ ಎಷ್ಟು ದಿವಸ ಅಲ್ಲಿ ಇದ್ದರು. ಆದರೆ ಕೊನೆಯದಾಗಿ 1 ತಿಂಗಳ ಬಳಿಕ ಅಲ್ಲಿ ಅವರು ಮನೆಯಿಂದ ರಿಮೈಂಡ್ ಹೋಮಿಂದ ಅವರು ಓಡಿ ಹೋಗಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿತ್ತು. ಅದರ ಬಳಿಕ ಅವರು ಎಲ್ಲಿ ಹೋಗಿದ್ದಾರೆ ಎಂಬುದರ ಮಾಹಿತಿ ಕೂಡ ನಮಗೆ ಖಚಿತ ಮಾಹಿತಿ ನಮಗೆ ಲಭ್ಯವಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಎಲ್ಲವೂ ಏನು ಹೇಳ್ತಾ ಇದ್ರು ಅಂದರೆ ಮನೆಯಲ್ಲಿ ಇರುವ ಸಂದರ್ಭದಲ್ಲಿ ಅವರಿಗೆ ಮದುವೆ ಆಗಿಲ್ಲ, ಮದುವೆ ಆಗದೆ ಮಕ್ಕಳೆಲ್ಲ ಇರುತ್ತೆ. 2003ರಲ್ಲಿ ಏನು MBBS ಮಾಡ್ತಿರುವಂಥ ಸಂದರ್ಭದಲ್ಲಿ ಅನನ್ಯ ಭಟ್
ಭಟ್ ಅವರು ಮಿಸ್ಸಿಂಗ್ ಆಗಿದ್ರು ಎಂಬ ಹೇಳಿಕೆಯನ್ನ ಪ್ರತಿ ಇಂಟರ್ವ್ಯೂನಲ್ಲಿ ಕೂಡ ಸುಜಾತ ಭಟ್ ಅವರು ಕೊಡ್ತಾ ಇದ್ದಾರೆ. ಆದರೆ 1988ರಲ್ಲಿ ಅವರಿಗೆ ಮಗು ಆಗಿದ್ರೆ 2003ರಲ್ಲಿ ಹೇಗೆ MBBS ಅನ್ನ ಕಲೀಲಿಕ್ಕಾಗುತ್ತೆ, ಸುಮಾರು 26 ವರ್ಷಗಳು ಆಗಿರ್ತದೆ, ಆ ಸಂದರ್ಭದಲ್ಲಿ MBBS ಮಾಡಲಿಕ್ಕೆ ಆಗುತ್ತೆ ಎಂಬುದರ ಬಗ್ಗೆ ಕೂಡ ಅವರು ಪ್ರಶ್ನೆ ಮಾಡಿರುವಂಥದ್ದು. ಯಾಕಂದ್ರೆ ಈ ಒಂದು ಸುಜಾತ ಭಟ್ ಹೇಳಿರುವಂಥ ಹೇಳಿಕೆಯಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂಬುದನ್ನ ಪದೇ ಪದೇ ಅವರು ಉಚ್ಚರಿಸ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಒಂದು ಸಂದರ್ಭದಲ್ಲಿ ಸುಜಾತ ಭಟ್ ಅವರು ಕೆಲವೊಂದು ಇಂಟರ್ವ್ಯೂ ಕೊಡುವ ಸಂದರ್ಭದಲ್ಲಿ ಕೂಡ ಆ ಒಂದು ಜಾಗದ ವಿಷಯವನ್ನ ಉಲ್ಲೇಖ ಮಾಡಿರುವಂಥದ್ದು. ಉಡುಪಿ ಜಿಲ್ಲೆಯ ಪರ್ಕಳದ ಸಮೀಪದಲ್ಲಿರುವಂತಹ ಪರಿಕಾ ಜಾಗ ಏನಿದೆ, ಅವರಿಗೆ ಆ ಒಂದು ಸಂದರ್ಭದಲ್ಲಿ ಸುಜಾತ ಭಟ್ ಅವರ ಅಜ್ಜನಿಗೆ ಆ ಒಂದು ಜಾಗವನ್ನ ಅಲ್ಲಿ ಅಂದ್ರೆ ಕಾರ್ಕಳದ ಒಬ್ಬ ಬಳ್ಳಾಲ್ ಎನ್ನುವರು ಜಾಗವನ್ನ ದಾನವಾಗಿ ಕೊಟ್ಟಿರ್ತಾರೆ. ಆ ದಾನವಾಗಿ ಕೊಟ್ಟಿರುವಂತಹ ಜಾಗವನ್ನ ಸುಜಾತ ಭಟ್ ಅವರ ತಂದೆ ನೋಡಿಕೊಳ್ತಾರೆ. ನೋಡಿಕೊಳ್ಳುವುದು ಮಾತ್ರ, ಯಾವುದೇ ದಾಖಲೆಗಳು ಕೂಡ ಸುಜಾತ ಭಟ್ ಅವರ ತಂದೆ ಹೆಸರಿಗೆ ಆಗಿರುವುದಿಲ್ಲ. ಆ ನಿಟ್ಟಿನಲ್ಲಿ ಸುಜಾತ ಭಟ್ ಅವರ ಸಹಿ ಯಾವುದಕ್ಕೂ ಕೂಡ ಬೇಕಾಗಿರುವುದಿಲ್ಲ ಎಂಬುದನ್ನು ಕೂಡ ಸುಜಾತ ಭಟ್ ಅವರ ಸಹೋದರ ಹೇಳಿರುವಂತದ್ದು. ಯಾಕಂದ್ರೆ ನಮ್ಮ ಸಹಿ ಕೂಡ ಅಗತ್ಯ ಇರುವುದಿಲ್ಲ. ಯಾಕಂದ್ರೆ ನಮ್ಮ ತಂದೆಯ ಹೆಸರಿನಲ್ಲಿ ಜಾಗ ಇದ್ರೆ ಅಥವಾ ತಂದೆ ಏನಾದ್ರೂ ನಿಧಾನ ಹೊಂದಿದ್ರೆ ಆ ಒಂದು ಸಂದರ್ಭದಲ್ಲಿ ಹಾಗೆ ನೀವು ಸಂಪರ್ಕದಲ್ಲಿ ಇಲ್ಲಿ ಯಾರು ಯಾರ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ ಏನು